ನೀವು ನಿಮ್ಮ ಲೈಫಲ್ಲಿ ಸ್ಟ್ರೆಸ್ನ ಫೀಲ್ ಮಾಡ್ತಾ ಇದ್ದೀರಾ, ಆಂಗ್ಸೈಟಿ ಫೀಲ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಭಯ ಜಾಸ್ತಿ ಇದೆಯಾ, ನಿಮಗೆ ಡಿಪ್ರೆಸ್ಡಾಗಿ ಫೀಲ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಿದ್ದೆ ಅದಲ್ಲಿ ಈ ಒಂದು ಸಿಂಪಲ್ ಟೆಕ್ನಿಕ್ ನಾನು ಇವತ್ತು ಹೇಳ್ಕೊಡ್ತೀನಲ್ಲ, ಅದನ್ನು ನೀವು ಫಾಲೋ ಮಾಡಿ ಯು ಕ್ಯಾನ್ ಸಿ ಎನ್ ಅಮೇಝಿಂಗ್ ರಿಸಲ್ಟ್ಸ್. ಏನಪ್ಪ ಇದು ಅಂದರೆ ದ ವೇಗಸ್ ನರ್ವ್ ಆ್ಯಕ್ಟಿವೇಶನ್. ನಿಮ್ಮ ದೇಹದಲ್ಲಿರುವಂಥ ಈ ಒಂದು ನರ್ವ್ನೇನಾದರೂ ನೀವು ಆ್ಯಕ್ಟಿವೇಟ್ ಮಾಡಿದ್ದೆ ಅದರಲ್ಲಿ ಇನ್ಸ್ಟೆಂಟಾಗಿ ಜಸ್ಟ್ 2 ಮಿನಿಟ್ಸಲ್ಲೇ ನೀವು ಈ ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ಅಷ್ಟು ಪವರ್ಫುಲ್ ಟೆಕ್ನಿಕ್ ಈ ಟೆಕ್ನಿಕ್ ಆಗಿರುತ್ತೆ. ಏನು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಕೊಬಿಟ್ರೆ ಸ್ಟ್ರೆಸ್ ಕಮ್ಮಿ ಆಗಿಬಿಡುತ್ತಾ ಅಂತ ನೀವು ಕೇಳ್ಬೋದು. ಎಸ್, ವೇಗಸ್ ನರ್ವ್ ನಮ್ಮ ಬಾಡಿಯಲ್ಲಿರುವಂಥ ಅತ್ಯಂತ ಒಂದು ದೊಡ್ಡ ನರ್ವ್ ಆಗಿರುತ್ತೆ. ಈ ನರ್ವ್ ನಮ್ಮ ಬ್ರೈನ್, ನಮ್ಮ ಮೈಂಡಲ್ಲಿರುವ ನಮ್ಮ ಬ್ರೈನಿಂದ ಹಿಡಿದು ನಮ್ಮ ಟೋಸ್ವರೆಗೂ ಕನೆಕ್ಟ್ ಆಗಿರುವಂಥ ಒಂದು ಬಿಗ್ಗೆಸ್ಟ್ ನರ್ವ್ ಅಂತಲೇ ಹೇಳ್ತಾರೆ. ಇದು ನಮ್ಮ ಸ್ಟೊಮಕ್, ನಮ್ಮ ಲಂಗ್ಸ್ ಮತ್ತು ನಮ್ಮ ಹಾರ್ಟ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ನಮಗೇನಾದರೂ ಡೈಜೆಷನ್ ಇಶ್ಯೂಸ್ ಇದ್ದಿದೆ ಅದಲ್ಲಿ, ಸ್ಲೀಪ್ ಇಶ್ಯೂಸ್ ಇದ್ದಿದೆ ಅದಲ್ಲಿ, ಇಲ್ಲಾಂದರೆ ನಮಗೆ ಸ್ಟ್ರೆಸ್ ಏನಾದರೂ ಫೀಲ್ ಮಾಡಿದೆ ಅದಲ್ಲಿ, ಈ ನರ್ವ್ನೇನಾದರೂ ನಾವು ಪ್ರತಿದಿನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೆ ಅದಲ್ಲಿ ಇದರೆಲ್ಲದರಿಂದ ನಾವು ಹೊರಗಡೆ ಬರ್ಬೋದು. ಯಾಕೆ ಈ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರೆ, ನಾವೇನು ಮಾಡ್ತೀವಿ, ನಮಗೆ ಸ್ಟ್ರೆಸ್ ಫೀಲ್ ಆದಾಗ ನಮಗೆ ಹಾರ್ಟಲ್ಲಿ ಫಾಸ್ಟಾಗಿ ಬೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಾರ್ಟ್ ಬೀಟ್ ಫಾಸ್ಟಾಗಿ ಹೊಡ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಫಾಸ್ಟಾಗಿ ಹೊಡ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೋ ನಮ್ಮ ಮೈಂಡ್ ಏನ ಮಾಡುತ್ತೆ, ರೆಸ್ಟ್ಲೆಸ್ ಆಗಿ ಫೀಲ್ ಆಗುತ್ತೆ. ಅದಕ್ಕೆ ಭಯ ಸ್ಟಾರ್ಟ್ ಆಗಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಅದನ್ನು ಕಾನ್ಷಿಯಸ್ ಆಗೋ ಸ್ಟೇಜಸ್ ಕೂಡ ಬರ್ತೀವಿ. ಯಾವಾಗ ನಾವು ಈ ಟೆಕ್ನಿಕ್ನ ಏನಾದರೂ ಕಲ್ತಿದ್ದೆ ಅದಲ್ಲಿ ಇಮ್ಮಿಡಿಯೇಟ್ ಕಾಮ್ನೆಸ್ನ ನೀವು ಫೀಲ್ ಮಾಡ್ಕೋಬೋದು. ಇವು ಸ್ಟ್ರೆಸ್ಸಿಂದ ಇಮ್ಮಿಡಿಯೇಟಾಗಿ ಹೊರಗಡೆ ಬರ್ಬೋದು. ಅಷ್ಟು ಪವರ್ಫುಲ್ ಈ ವೇಗಸ್ ನರ್ವ್ ಆ್ಯಕ್ಟಿವೇಶನ್. ಇದು ನಮ್ಮ ಬಾಡಿಯ ನ್ಯಾಚುರಲ್ ಹೀಲಿಂಗ್ ಸ್ವಿಚ್ ಅಂತಲೇ ಹೇಳ್ತಾರೆ. ಈ ಸ್ವಿಚ್ ಆಫ್ ಆದಾಗೆಲ್ಲನೂ ನಾವು ಆನ್ ಮಾಡ್ಕೊಂಡಿದ್ದೆ ಅದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹೀಲಿಂಗ್ನ ಅದೇ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹಕ್ಕೆ ಹೀಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಕಾನ್ಷಿಯಸ್ ಆಗಿ ಅದಕ್ಕೆ ಏನು ಮಾಡಬೇಕೋ ಮಾಡಿದಾದಲ್ಲಿ ಅದೇ ಹೀಲಿಂಗ್ಗೆ ಸ್ಟಾರ್ಟ್ ಆಗುತ್ತೆ. ಜೋಸೆಫ್ ಮರ್ಫಿ ಅವರು ಹೇಳ್ತಿದ್ದಾರಲ್ವ, ಯು ಕ್ಯಾನ್ ಹೀಲ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಸೆಲ್ನು ನೀವು ಹೀಲ್ ಮಾಡ್ಕೋಬೋದು. ನೀವು ಮಾತಾಡೋ ಪ್ರತಿಯೊಂದು ಮಾತನ್ನು ನಿಮ್ಮ ದೇಹ ಕೇಳುತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ